Welcome to Greenwix Agri Practical Classes. Today we are going to discuss about some important topics related to Agri Practical Exams. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮುಂದೆ ಬರ್ತಕ್ಕಂಥ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಕನ್ಫ್ಯೂಸ್ಡ್ ಕ್ವಶನ್ಸ್. ಅದು ನಿಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟು ಕೂಡ ಆಗಿರುತ್ತದೆ, ಹಾಗೆ ಕನ್ಫ್ಯೂಸ್ಡ್ ಕ್ವಶನ್ಸು ಆಗಿರ್ತದೆ. ಅಂದರೆ ಎರಡು ಸ್ಪೆಸಿಮನ್ ನೋಡಿದರೆ ಅವೆರಡರಲ್ಲಿ ಯಾವುದು ಇದು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಆ ಕನ್ಫ್ಯೂಸ್ಡ್ ಕ್ವಶನ್ಸ್ನ ನೀವು ನಿಮ್ಮ ಒಂದು ಎಕ್ಸಾಮಲ್ಲಿ ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ಇಲ್ಲಿ ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ, ಬಟ್ ಆ 30 ಸೆಕೆಂಡಲ್ಲಿ ಐಡೆಂಟಿಫೈ ಮಾಡಬೇಕು. 30 ಸೆಕೆಂಡ್ ಯಾಕಂತಂದರೆ, ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ಕ್ವಶನಿಗೆ 30 ಸೆಕೆಂಡ್ ಮಾತ್ರ ಟೈಮ್ ಇರುತ್ತೆ. ಏನಿರುತ್ತೆ? 30 ಸೆಕೆಂಡ್ ಮಾತ್ರ ಒಂದು ಕ್ವಶನ್ಗೆ ಟೈಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಆ 30 ಸೆಕೆಂಡಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಆ ಐಡೆಂಟಿಫಿಕೇಷನ್ ಟ್ರಿಕ್ಸ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೇಳ್ತೀವಿ. ಎಕ್ಸಾಮ್ ಪ್ಯಾಟರ್ನ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದು 200 ಮಾರ್ಕ್ಸಿಗೆ 50 ಕ್ವಶನಿಗೆ ಈಚ್ ಕ್ವಶನ್ನು 4 ಮಾರ್ಕ್ಸ್ ಇರುತ್ತೆ ವಿತೌಟ್ ಎನಿ ನೆಗೆಟಿವ್ ಮಾರ್ಕ್ಸ್. ಅದು ಯಾವ ಥರ ಇರುತ್ತೆ ಅಂದರೆ, ಕಂಪ್ಲೀಟ್ ಇದು ಸ್ಪೆಸಿಮನ್ ಬೇಸ್ಡ್ ಆಗಿರುತ್ತದೆ. ಅಬ್ಜೆಕ್ಟಿವ್ ಟೈಪು ಸ್ಪೆಸಿಮನ್ ಬೇಸ್ಡ್ ಆಗಿರ್ತದೆ, ಯಾವುದೇ ಥರ ಡಿಸ್ಕ್ರಿಪ್ಟಿವ್ ಇರಲ್ಲ ಫ್ರೆಂಡ್ಸ್ ಇಲ್ಲಿ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ 2025-26 ನಮ್ಮ ಒಂದು ಅಕಾಡೆಮಿಯಿಂದ ಸ್ಟೇಟ್ ರ್ಯಾಂಕ್ ಪಡೆದಿರ್ತಕ್ಕಂಥ ಒಂದು ಸ್ಟೂಡೆಂಟ್ಸ್ಗಳದ್ದು ಇಲ್ಲಿ ಲಿಸ್ಟ್ ಇದೆ ಫ್ರೆಂಡ್ಸ್, ನೀವು ನೋಡ್ಬೋದು. ಅದೇ ಥರ ಈಗ ನಾವು ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಇವತ್ತಿನ ಒಂದು ಟಾಪಿಕ್, ಟುಡೇಸ್ ಟಾಪಿಕ್ ಏನಾಗಿರ್ತದೆ ಅಂತಂದರೆ, ಇಟ್ ಈಸ್ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ಟಾಪಿಕ್. ಕನ್ಫ್ಯೂಸ್ಡ್ ಕ್ವಶನ್ಸ್ ಆಗಿರ್ತದೆ. ಕನ್ಫ್ಯೂಸ್ಡ್ ಕ್ವಶನ್ಸ್, ಯಾವ ಕನ್ಫ್ಯೂಸ್ಡ್ ಕ್ವಶನ್ಸ್ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಇಲ್ಲಿ ನಾವು ನೇಮ್ ಕೊಟ್ಟಿಲ್ಲ, ಬಟ್ ನಿಮಗೆ ನೇಮ್ ನೀವೇ ಐಡೆಂಟಿಫಿಕೇಶನ್ ಮಾಡಬೇಕಂತೇಳಿ ನಾವು ನೇಮ್ ಕೊಟ್ಟಿಲ್ಲ, ಬಟ್ ಇಲ್ಲಿ ನೇಮ್ ಹೇಳ್ತೀವಿ ನಾವು. ಇದು ಮೊದಲನೇ ಸ್ಪೆಸಿಮನ್ ಬಂದ್ಬಿಟ್ಟು ಇದು ಕ್ಲೀನಾಗಿ ಏನಾಗಿತ್ತು ಅಂದರೆ, ಇದು ಏನಾಗಿರ್ತದೆ, ಸ್ಟೆಮನ್ ಸ್ಟ್ರಾ ಆಗಿರ್ತದೆ. ಸೆಮನ್ ಸ್ಟ್ರಾ ಆಗಿರ್ತದೆ ಫ್ರೆಂಡ್ಸ್. ಈ ಕ್ವಶನ್ ಏನಾಗಿರ್ತದೆ ಅಂದರೆ, ಸೆಮನ್ ಸ್ಟ್ರಾ ಅಂತಾರೆ. ಇದನ್ನು ಮತ್ತೆ ನೀವು ಇಲ್ಲಿ AI ಗನ್ ಅಂತಾರೆ ನೋಡಿ. ಇದು AI ಗನ್, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಅಂತಾರೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಅಂತಾರೆ. ಅದು ಇಂಪಾರ್ಟೆಂಟು. ಈ ಎರಡರಲ್ಲಿ ನೀವು ತುಂಬ ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗ್ತೀರ. ಯಾವ ಥರ ಐಡೆಂಟಿಫಿಕೇಷನ್ ಮಾಡಬೇಕು ಇಲ್ಲಿ ನೋಡಿ. ಈ ಸೆಮನ್ ಸ್ಟ್ರಾ ಇದೆಯಲ್ಲ, ಈ ಸೆಮನ್ ಸ್ಟ್ರಾ ಈಸ್ ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಅ ವೈಟ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಇದು. ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ, ವಾಟ್ ಈಸ್ ಇದು, ಯಾವುದಕ್ಕೆ, ಏನು ಇದರ ಯೂಸು, ಮೇನಾಗಿ ಇದ್ರದ್ದು ಯಾವ ಥರ ಯೂಸ್ ಮಾಡ್ತಾರೆ, ಸೊ ಪರ್ಪಸ್ ಏನು ಅಂತ ನೀವು ತಿಳ್ಕೊಬೇಕಾಗುತ್ತೆ. ಈ ಸೆಮೆಸ್ಟ್ರನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಈ ಕ್ಯಾಟಲಲ್ಲಿರ್ತಕ್ಕಂಥ ಒಂದು ಈ ಸೆಮನ್ನ ಕಲೆಕ್ಟ್ ಮಾಡಿ ಏನು ಮಾಡ್ತಾರೆ ಅಂದರೆ, ಸ್ಟೋರ್ ಮಾಡೋದಕ್ಕೆ. ಯಾವುದ್ರಲ್ಲಿ ಸ್ಟೋರ್ ಮಾಡ್ತಾರೆ, ಇದು ಕಂಪ್ಲೀಟ್ಲಿ ನೈಟ್ರೋಜನ್ ಒಂದು ಸಿಲಿಂಡರ್ ಇರುತ್ತೆ. ಕಂಪ್ಲೀಟ್ಲಿ ಒಂದು ನೈಟ್ರೋಜನ್ ಸಿಲಿಂಡರ್ ಇರುತ್ತೆ. ಆ ನೈಟ್ರೋಜನ್ ಸಿಲಿಂಡ್ರಲ್ಲಿ ಈ ಒಂದು ಸೆಮನ್ನ ಕಲೆಕ್ಟ್ ಮಾಡಿ ಇದರಲ್ಲಿ ಈ ಪಾಟಲ್ಲಿ ಸೆಮನ್ನ ಒಂದು ಸ್ಟೋರ್ ಮಾಡಿ, ಅಲ್ಲಿ ಆ ನೈಟ್ರೋಜನ್ ಸಿಲಿಂಡರಲ್ಲಿ ನಿಮಗೆ ಏನು ಮಾಡ್ತಂದ್ರೆ ಲಿಕ್ವಿಡ್ ನೈಟ್ರೋಜನ್ ಸಿಲಿಂಡರ್ ಇರ್ತದೆ. ಆ ಲಿಕ್ವಿಡ್ ನೈಟ್ರೋಜನ್ ಸಿಲಿಂಡರಲ್ಲಿ ಇದನ್ನು ಸ್ಟೋರ್ ಮಾಡ್ತಾರೆ ಫ್ರೆಂಡ್ಸ್. ಅಪ್ರಾಕ್ಸಿಮೇಟ್ಲಿ ಇದು -196 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದನ್ನು ಏನು ಮಾಡ್ತಾರೆ ಅಂತಂದರೆ, ಅಪ್ರಾಕ್ಸಿಮೇಟ್ಲಿ -196 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದನ್ನು ಸ್ಟೋರ್ ಮಾಡ್ತಾರೆ. ಇದನ್ನು ಸ್ಟೋರ್ ಮಾಡೋದ್ರಿಂದ ಯಾವುದೇ ಥರ ಸೆಮನ್ಗೆ ಎಫೆಕ್ಟ್ ಆಗಬಾರ್ದು, ಮತ್ತು ಆ ಬ್ರೀಡ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಬೇಕು ಅಂತೇಳಿ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಕಲರಿಂಗ್ ಲೇಬಲ್ ಇರ್ತವೆ ನೋಡಿ, ಇದೊಂದು ಟ್ರಿಕ್ಸ್ ಕೂಡ. ಇಲ್ಲಿ ಕಲರಿಂಗ್ ಲೇಬಲ್ಗಳಿರ್ತವೆ. ಈ ಕಲರಿಂಗ್ ಲೇಬಲ್ಗಳು ಏನಕ್ಕೆ ಅಂತಂದರೆ, ಸೆಮನ್ನ ಏನು ಯಾವ ಡೇಟಿಗೆ ಕಲೆಕ್ಟ್ ಮಾಡಿರ್ತಾರೆ, ಹಾಗೆ ಅಲ್ಲಿ ಇರ್ತಕ್ಕಂಥ ಒಂದು ಸೆಮನ್ ಯಾವ ಥರ ಕ್ವಾಲಿಟಿ ಇದೆ, ಅದನ್ನೆಲ್ಲನೂ ಈ ಒಂದು ಡಾಟಾದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಇಲ್ಲಿ ಎಲ್ಲ ಬರೆದಿರ್ತಾರೆ ಫ್ರೆಂಡ್ಸ್, ಲೆಟ್ರಲ್ಲಿ ಬರೆದಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ಲಿ ಹೆಂಗಿರ್ತದೆ, ಇದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರ್ತದೆ ಫ್ರೆಂಡ್ಸ್. ಇದು ಸೆಮನ್ ಸ್ಟ್ರಾ. ಇಲ್ಲಿ ಯಾವುದೇ ಥರ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸೆಮನ್ ಸ್ಟ್ರಾ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಇಟ್ ಈಸ್ ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಅ ವೈಟ್ ಕಲರ್. ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಫ್ರೆಂಡ್ಸ್. ಇದು ಕಂಪ್ಲೀಟ್ಲಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಹಾಗೆ ಈಗ ಎರಡನೇ ಒಂದು ಸ್ಪೆಸಿಮನ್ಗೆ ಬಂದರೆ, ಇದು ನೋಡಿ,
ಇದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಮೋಸ್ಟ್ ಇಂಪಾರ್ಟೆಂಟ್. ಇದು ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಆಲ್ ಸೆಂಟ್ರಲ್ಲಿ, ಕರ್ನಾಟಕದಲ್ಲಿರ್ತಕ್ಕಂಥ ಆಲ್ ಸೆಂಟ್ರಲ್ಲಿ ಹೈ ಚಾನ್ಸಸ್ ಇದೆ ಇದನ್ನು ಕೇಳ್ತಕ್ಕಂಥದ್ದು. ಇದನ್ನು ಕೇಳ್ಬೋದು, ಹೈ ಚಾನ್ಸಸ್ ಇದೆ ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನಲ್ಲಿ ಕೂಡ ಇದು ಒಂದು ಇಂಪಾರ್ಟೆಂಟ್ ಕ್ವಶನು, ಹೈ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಸಹ ನೀವು ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಯಾವ ಥರ ನೆನ್ಪಿಟ್ಕೋಬೇಕು? ಮೇನಾಗಿ ಇಟ್ ಈಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಎ ಸ್ಟೀಲ್. ನೋಡಿ, ಇದು ಸ್ಟೀಲಿಂದ ಮಾಡಿರ್ತಾರೆ. ಹಾಗೆ ಇಲ್ಲಿ ನೋಡಿ, ಈ ಸೆಮೆನ್ ಸ್ಟ್ರಾ ಇದೆಯಲ್ಲ, ಈ ಸೆಮೆನ್ ಸ್ಟ್ರಾ ಕಂಪ್ಲೀಟ್ಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಎ ಪ್ಲಾಸ್ಟಿಕ್. ಇಟ್ ಈಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಎ ಪ್ಲಾಸ್ಟಿಕ್. ಬಟ್ ಈ ಒಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಇರುತ್ತಲ್ಲ, ಶಾರ್ಟಾಗಿ ಏನಂತಾರೆ ಅಂತಂದರೆ AI ಗನ್ ಅಂತಾರೆ ಫ್ರೆಂಡ್ಸ್. ಏನಂತಾರೆ? AI ಗನ್ ಅಂತಾರೆ. ಶಾರ್ಟಾಗಿ AI ಗನ್ ಅಂತಾರೆ. ಇದು ಫುಲ್ ಫಾರ್ಮ್ ಏನಾಗಿರ್ತದೆ ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಅಂತಾರೆ. ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಇಲ್ಲಿ ಈ ಸೆಮೆನ್ ಸ್ಟ್ರಾಯಿಂದ ಕಲೆಕ್ಟ್ ಮಾಡಿ, ಒಂದು ಕ್ಯಾಟಲ್ಸ್ಗಳಿಗೆ ಇಂಜೆಕ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಕ್ಯಾಟಲ್ಸ್ಗಳಿಗೆ ಇಂಜೆಕ್ಟ್ ಮಾಡೋದಕ್ಕೆ, ಪ್ಯೂರಿಟಿ ಮೇಂಟೈನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಪ್ಯೂರಿಟಿ ಮೇಂಟೈನು ಮತ್ತು ಪ್ರೆಗ್ನೆನ್ಸಿ ಪರ್ಸೆಂಟೇಜ್ ಇಲ್ಲಿ ಏನಾಗಿರುತ್ತೆ ಅಂದರೆ 100% ಆಗಿರ್ತದೆ ಫ್ರೆಂಡ್ಸ್. 100% ಪ್ರೆಗ್ನೆನ್ಸಿ ಪರ್ಸೆಂಟೇಜ್ ಆಗಿರ್ತದೆ. ಯಾಕಂತಂದರೆ ಈ ಸೆಮನನ್ನು ಈ ಒಂದು ಟ್ಯೂಬಲ್ಲಿ, ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ನಲ್ಲಿ ಕಲೆಕ್ಟ್ ಮಾಡಿಕೊಂಡು ಇದನ್ನು ಏನು ಮಾಡ್ತಾರೆ ಅಂತಂದರೆ, ಆ ಒಂದು ಕ್ಯಾಟಲ್ಸ್ಗಳಿಗೆ ಈ ಒಂದು ಏನಂತಾರೆ, ಗರ್ಲ್ಸ್ ಲೈಕ್ ಏನಂತಾರೆ ಅಂತಂದರೆ, ಈ ಹೆಣ್ಣು ಕ್ಯಾಟಲ್ಸ್ಗಳಿರ್ತಾವಲ್ಲ, ಆಕಳು, ಕೌ ಆಗಲಿ, ಬಫೆಲೋ ಆಗಲಿ, ಈ ಥರ ಬೇರೆ ಬೇರೆ ಬ್ರೀಡ್ಸ್ಗಳಿರ್ತಾವಲ್ಲ, HF ಆಗಲಿ, ಇವೆಲ್ಲ ಒಂದು ಕ್ಯಾಟಲ್ಸ್ಗಳಿಗೆ ಏನು ಮಾಡ್ತಾರೆ ಅಂದರೆ, ಈ ಸೆಮೆನನ್ನು ಕಲೆಕ್ಟ್ ಮಾಡಿ, ಇಲ್ಲಲ್ಲಿರ್ತಕ್ಕಂಥ ಒಂದು ಸೆಮೆನ್ ಸ್ಟ್ರಾದಲ್ಲಿರ್ತಕ್ಕಂಥ ಒಂದು ಸೆಮೆನ್ನ ಕಲೆಕ್ಟ್ ಮಾಡಿ ಇದರಿಂದ ಏನು ಮಾಡ್ತಾರೆ, ಇಂಜೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಇಂಜೆಕ್ಟ್ ಯಾವ ಥರ ಮಾಡ್ತಾರೆ ಅಂದರೆ, ಈ ಪಾಟಲ್ಲಿ ಕಲೆಕ್ಟ್ ಮಾಡಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇದನ್ನು ಈ ಥರ ಫುಲ್ ಮಾಡಿ ನೀವು ಯಾವ ಥರ ಸಿರಿಂಜ್ ಫುಲ್ ಮಾಡಿ, ನಿಮಗೆ ಡಾಕ್ಟ್ರುಗಳನ್ನ ಸೂಜಿ ಮಾಡ್ತಾರಲ್ಲ ಆ ಥರ ಇದನ್ನು ಫುಲ್ ಮಾಡಿ, ಇದನ್ನು ಏನು ಮಾಡ್ತಾರೆ, ಈ ಪಾಟ್ ಏನು ಮಾಡ್ತಾರೆ ಅಂದರೆ, ಆ ವೆಜಾನದಲ್ಲಿ ಅಂದರೆ ಕ್ಯಾಟಲ್ಸ್ ವೆಜಾನದಲ್ಲಿ ಇದನ್ನು ಇನ್ಸರ್ಟ್ ಮಾಡಿ ಏನು ಮಾಡ್ತಾರೆ ಅಂತಂದರೆ, ಕಂಪ್ಲೀಟಾಗಿ ಇದನ್ನು ಈ ಥರ ಪ್ರೆಶ್ ಮಾಡಿಬಿಡ್ತಾರೆ. ಈ ಥರ ಪ್ರೆಶ್ ಮಾಡಿದರೆ ಆಟೋಮೆಟಿಕ್ ಏನಾಗ್ತದೆ ಅಂದರೆ, ಆ ಒಂದು ಪಾಟಲ್ಲಿ ಹೋಗಿ ಈ ಒಂದು ಸೆಮೆನ್ಗಳು ಏನಾಗಿರ್ತಾವಲ್ಲ, ಸ್ಪರ್ಮ್ಸ್ ಕಂಟೆಂಟ್ಗಳು ಏನಾಗಿರ್ತಾವಲ್ಲ, ಅವು ಒಂದು ಫರ್ಟಿಲಿಟಿ ಕಂಟೆಂಟ್ನ 100% ಒಂದು ಗ್ಯಾರಂಟಿಯಿಂದ ಮಾಡ್ತಕ್ಕಂಥದ್ದು ಒಂದು ಪ್ರೋಸೆಸ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಇದನ್ನು ಯಾವ ಥರ ಐಡೆಂಟಿಫಿಕೇಷನ್ ಮಾಡಬೇಕು ಕ್ಲಿಯರಾಗಿ ನೋಡಿ. ಈ ಥರ ಗುಂಡಿ ಆಕಾರ ಇದಿರುತ್ತೆ ಫ್ರೆಂಡ್ಸ್. ಈ ಥರ ಗುಂಡಿ ಆಕಾರದಿಂದ ಇಲ್ಲಿ ಮೇಲ್ಗಡೆ ಈ ಥರ ಗುಂಡಿ ಆಕಾರ ಅಂತಾರಲ್ಲ, ಸ್ಮಾಲ್ ರೌಂಡ್ ಸರ್ಕಲಿಂದ ಈ ಥರ ಏನಾಗಿರುತ್ತೆ ಅಂದರೆ, ಇಲ್ಲಿ ಒಂದು ಟಾಪ್ ಎಡ್ಜ್ಗೆ ಈ ಥರ ಸಿರಿಂಜ್ ಲೈಕ್ ಸ್ಟ್ರಕ್ಚರ್ ಇರ್ತದೆ. ಇದೇನದು ಕಂಪ್ಲೀಟ್ಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟೀಲ್. ಇಲ್ಲಿ ಯಾವುದೇ ಥರ ನೀವು ಇಲ್ಲಿ ಕನ್ಫ್ಯೂಸ್ ಆಗಿ ಮತ್ತು ನೀವು ಎಕ್ಸಾಮಲ್ಲಿ ತಪ್ಪು ಮಾಡಬಾರ್ದು. ಸೋ ಮೆನಿ ಸ್ಟೂಡೆಂಟ್ಸು ಇಲ್ಲಿ ಏನಾಗಿರ್ತದೆ ಅಂತಂದರೆ ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ ಎಕ್ಸಾಮಲ್ಲಿ ನಿಮಗೆ 2 ಆಪ್ಷನ್ಸ್ ಕೊಟ್ಟಿರ್ತಾರೆ. ಒಂದು ಏನು ಕೊಟ್ಟಿರ್ತಾರೆ ಅಂದರೆ, ಏನು ನಿಮಗೆ ಸೆಮೆನ್ ಸ್ಟ್ರಾನು ಕೊಟ್ಟಿರ್ತಾರೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಅಂತಾದ್ರೂ ಕೊಟ್ಟಿರ್ತಾರೆ, ಅಥವಾ AI ಗನ್ ಅಂತಾದರೂ ಕೊಟ್ಟಿರ್ತಾರೆ. AI ಗನ್ ಅಂದರೆ ಇದು ಶಾರ್ಟ್ ಫಾರ್ಮು ಫ್ರೆಂಡ್ಸ್. AI ಗನ್ ಅಂತೇಳಿ ಇದು ಶಾರ್ಟ್ ಫಾರ್ಮು. ಇದನ್ನಾದರೂ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇವೆರಡೂ ನೀವು ಮೋಸ್ಟ್ ಇಂಪಾರ್ಟೆಂಟು, ಇದನ್ನು ನೀವು ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ. ಈಗ ಎರಡನೇ ಸ್ಪೆಸಿಮೆನ್ನು ಬಂದ್ಬಿಟ್ಟು ಕ್ರಾಪ್ಸಲ್ಲಿ ಇಂಪಾರ್ಟೆಂಟ್. ಇವೆರಡು ಕ್ರಾಪ್ಸಲ್ಲಿ ಇವು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್, ತುಂಬ ಇಂಪಾರ್ಟೆಂಟ್. ಹೋದ ವರ್ಷ ಇದನ್ನು ಸಹ, ಇವೆರಡು ಕ್ರಾಪ್ಸು ಸಹ ನಿಮ್ಮೊಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನು ನೀವು ಕ್ಲೀನಾಗಿ ನೋಡಿ. ಮೊದಲನೇ ಫಸ್ಟ್ ಕ್ರಾಪು, ಇದು ಸೆಕೆಂಡ್ ಕ್ರಾಪು ಫ್ರೆಂಡ್ಸ್. ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಇದು ಫಸ್ಟ್ ಕ್ರಾಪು, ಇದು ಸೆಕೆಂಡ್ ಕ್ರಾಪು. ಈಗ ಫಸ್ಟ್ ಕ್ರಾಪ್ದು ಕ್ಯಾರೆಕ್ಟರ್ನ ನಾವು ನೋಡೋಣ ಫ್ರೆಂಡ್ಸ್. ಯಾವ ಥರ ಐಡೆಂಟಿಫೈ ಮಾಡಬೇಕಂತೇಳಿ ಫಸ್ಟ್ ಕ್ರಾಪ್ದು ಕ್ಯಾರೆಕ್ಟರ್ನ ನೋಡೋಣ. ಇದು ನೋಡಿ, ಇದು ಕ್ರಾಪ್ ಬಂದ್ಬಿಟ್ಟು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತೇಳಿ. ಫಾಕ್ಸ್ಟೈಲ್ ಮಿಲ್ಲೆಟ್ ಫ್ರೆಂಡ್ಸ್. ಫಾಕ್ಸ್ಟೈಲ್ ಏನಾಗಿರ್ತದೆ ಅಂದರೆ ಮಿಲ್ಲೆಟ್ ಆಗಿರ್ತದೆ. ಇದು ಫಾಕ್ಸ್ಟೈಲ್ ಮಿಲ್ಲೆಟ್. ಇದು ಕನ್ನಡದಲ್ಲಿ ಏನಂತಾರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಇಲ್ಲಿರ್ತಾರೆ. ಕನ್ನಡದಲ್ಲಿ ಏನಾಗ್ತಾರೆ ಅಂತಾರೆ, ಇದನ್ನು ನವಣೆ ಅಂತಾರೆ ಫ್ರೆಂಡ್ಸ್. ಏನಂತಾರೆ? ನವಣೆ ಅಂತಾರೆ. ನವಣೆ ನಿಮಗೆ ಸೀಡ್ಸು ಕೂಡ ಇಂಪಾರ್ಟೆಂಟ್, ಇಲ್ಲಿ ತುಂಬ ಸೀಡ್ಸು ಕೂಡ ಇಂಪಾರ್ಟೆಂಟು. ಹಾಗೆ ನಿಮಗೆ ಇಲ್ಲಿ ಈ ಕ್ರಾಪ್ ಕೂಡ ಇಂಪಾರ್ಟೆಂಟು. ಎರಡನ್ನೂ ಇಡ್ತಾರೆ, ಅಥವಾ ಎರಡರಲ್ಲಿ ಒಂದಾದರೂ ಇಡ್ಬೋದು. ಸೊ ಅದಕ್ಕೋಸ್ಕರ
ನೀವು ಕ್ಲಿಯರಾಗಿ ಇಲ್ಲಿ ನೋಡ್ಕೋಬೇಕಾಗುತ್ತೆ. ಎರಡನ್ನೂ ಸಹ ನೀವು ಇಲ್ಲಿ ಕ್ಲಿಯರಾಗಿ ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇದನ್ನು ಯಾವ ಥರ ಐಡೆಂಟಿಫೈ ಮಾಡ್ಬೇಕಂತ ಕೆಲವೊಂದು ಟ್ರಿಕ್ಸ್ ಮುಖಾಂತರ ನಿಮಗೆ ಏನು ಹೇಳ್ತೀವಿ ಅಂತಂದರೆ, ಒಂದು ಈ ಕ್ರಾಪ್ನ ಐಡೆಂಟಿಫೈ ಯಾವ ಥರ ಮಾಡಬೇಕು ಅಂತ ನಿಮಗೆ ಹೇಳ್ತೀವಿ ಫ್ರೆಂಡ್ಸ್. ಆವಾಗ ನಿಮ್ಗೆ ಏನಾಗಿರುತ್ತೆ ಅಂದರೆ ಈಸಿ ಆಗುತ್ತೆ ನೋಡಿ. ಇಲ್ಲಿ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಏನಾಗಿರುತ್ತೆ, ಇದು ಸ್ಪೈಕ್ಲೈಟ್ಸ್ ಅಂತ, ಸ್ಪೈಕ್ ಅಂತಾರೆ ಇದಕ್ಕೆ. ಏನಂತಾರೆ? ಸ್ಪೈಕ್ ಅಂತಾರೆ. ಈ ಪಾರ್ಟ್ ಇದೆಯಲ್ಲ, ಈ ತೆನೆ ಪಾರ್ಟ್ ಅಂತಾರೆ. ತೆನೆ ಕನ್ನಡದಲ್ಲಿ ತೆನೆ ಅಂತಾರಲ್ಲ, ಈ ಇಂಗ್ಲೀಷಲ್ಲಿ ಏನಂತಾರೆ, ಇದು ಸ್ಪೈಕ್ ಅಂತಾರೆ. ಈ ಸ್ಪೈಕ್ ಯಾವ ಥರ ಇರ್ತದೆ, ಸ್ಟ್ರಕ್ಚರಲ್ಲಿ ಯಾವ ಥರ ಇರ್ತಾರೆ ಅಂದರೆ, ಇಟ್ ಈಸ್ ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂದರೆ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇರ್ತದೆ. ನೋಡಿ ಹೆಂಗಿದೆ, ಇಟ್ ಈಸ್ ಕಂಪ್ಲೀಟ್ಲಿ ಸಿಲಿಂಡ್ರಿಕಲ್. ಈ ಥರ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇರುತ್ತದೆ ಫ್ರೆಂಡ್ಸ್. ಈ ಥರ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇರ್ತದೆ. ಹಾಗೆ ಈ ಈ ಪ್ಲಾಂಟ್ಸ್ಗಳಲ್ಲಿ ಇರತಕ್ಕಂಥ ಒಂದು ಇದು ಫುಲ್ ಕಂಪ್ಲೀಟ್ ತೆನೆ ನೋಡಿದ್ರೆ, ಈ ಫಾಕ್ಸ್ ಟೇಲ್ ಇರುತ್ತಲ್ಲ, ನರಿ ಬಾಲ ಅಂತಾರೆ ನೋಡಿ. ನರಿ ಬಾಲ, ಈ ನರಿ ಬಾಲದ ಥರನೇ ಏನಾಗಿರುತ್ತೆ, ಈ ಥರ ಜೋತ್ ಬಿದ್ದಿರ್ತದೆ ಫ್ರೆಂಡ್ಸ್. ಕೆಳಗಡೆ ಈ ಥರ ಹ್ಯಾಂಗ್ ಆಗಿರ್ತದೆ. ನರಿ ಬಾಲನು ಸಹ ಇದೇ ಥರ ಇರ್ತದೆ. ನೋಡೋದಕ್ಕೆ ನರಿ ಬಾಲನು ಇದೇ ಥರ ಇರ್ತದೆ. ಆ ನರಿ ಬಾಲದ ಥರ ಏನಾಗಿರ್ತದೆ, ಸ್ಟ್ರಕ್ಚರ್ ಇರ್ತದೆ ಫ್ರೆಂಡ್ಸ್. ಇದು ನರಿ ಬಾಲದ ಥರ ಸ್ಟ್ರಕ್ಚರ್ ಇರ್ತದೆ. ಇನ್ನೊಂದು ಮೇನ್ ಕ್ಯಾರೆಕ್ಟರ್ಸ್ ಏನಂತಂದರೆ, ಈ ಫಾಕ್ಸ್ಟೈಲ್ ಮಿಲೆಟ್ ಅಥವಾ ನವಣಿನ ಐಡೆಂಟಿಫೈ ಮಾಡಬೇಕಂದ್ರೆ, ಇದು ಕಂಪ್ಲೀಟ್ಲಿ ಹೆಂಗಾಗಿರುತ್ತೆ ಅಂದರೆ ಬ್ರೌನ್ ಕಲರ್ ಇರ್ತದೆ ಫ್ರೆಂಡ್ಸ್. ಇದು ಕಂಪ್ಲೀಟ್ಲಿ ಬ್ರೌನ್ ಅಥವಾ ಗೋಲ್ಡನ್ ಯೆಲ್ಲೋ ಕಲರ್ ಇರ್ತದೆ. ಗೋಲ್ಡನ್ ಯೆಲ್ಲೋ ಕಲರ್, ಆಲ್ಮೋಸ್ಟ್ ಗೋಲ್ಡನ್ ಯೆಲ್ಲೋ ಕಲರ್ ಇರ್ತದೆ. ಆಲ್ಮೋಸ್ಟ್ ಗೋಲ್ಡನ್ ಯೆಲ್ಲೋ ಕಲರ್ ಇರ್ತದೆ. ಸಮ್ ವೆರೈಟೀಸಲ್ಲಿ ಬ್ರೌನ್ ಕಲರ್ ಇರ್ತದೆ. ಇಲ್ಲಿ ಜನರಲ್ ವೆರೈಟಿಗಳಂತ, ಯೂನಿವರ್ಸಲ್ ವೆರೈಟಿಗಳಂತಾರಲ್ಲ, ನಾರ್ಮಲ್ ವೆರೈಟಿಗಳು ಯಾವ ಶೇಪ್ ಇರ್ತದೆ ಅಂದರೆ ಕಲರು ಕಂಪ್ಲೀಟ್ ಇಲ್ಲಿ ಗೋಲ್ಡನ್ ಕಲರ್ ಇರ್ತದೆ ಫ್ರೆಂಡ್ಸ್. ಹಾಗೆ ನಿಮಗೆ ಈ ಪ್ಲಾಂಟ್ಸ್ ನೋಡಿದ್ರೆ ಇದು ಗ್ರಾಸ್ ಲೈಕ್ ಸ್ಟ್ರಕ್ಚರೇ ಬಂದಿರ್ತದೆ. ಈ ಥರ ಏನಾಗಿರುತ್ತೆ ಅಂದರೆ ಲೀಫು ಈ ಥರ ಗ್ರಾಸ್ ಲೈಕ್ ಸ್ಟ್ರಕ್ಚರ್ ಈ ಥರ ಎಮರ್ಜ್ ಆಗಿರ್ತದೆ. ಕಂಪ್ಲೀಟ್ಲಿ ಸ್ಲೆಂಡರ್ ಅಂದರೆ ಚಿಕ್ಕದು. ಮಿನಿಮಮ್ ಏನಾಗಿರ್ತದೆ ಅಂದರೆ ಒಂದು 10 to 30 ಸೆಂಟಿಮೀಟರ್ ಪ್ಲ್ಯಾಂಟ್ ಇರ್ತದೆ ಫ್ರೆಂಡ್ಸ್. ಇದು 10 to 30 ಸೆಂಟಿಮೀಟರ್ ಪ್ಲ್ಯಾಂಟ್ ಇರ್ತದೆ. ಈ ಯಾವಾಗ ಚಿಕ್ಕದಿದ್ದಾಗ, ಒನ್ ಕಮಿಂಗ್ ಟು ಒನ್ ಮೆಚೂರ್ ಸ್ಟೇಜು, ಸ್ವಲ್ಪ ಮೆಚೂರಿಟೀಸ್ ಬಂದಾಗ ಮಿನಿಮಮ್ ಏನಾಗಿರುತ್ತೆ 70 to 100 ಸೆಂಟಿಮೀಟರ್ ಪ್ಲ್ಯಾಂಟ್ ಇರ್ತದೆ ಫ್ರೆಂಡ್ಸ್. ಇದು ಮಿನಿಮಮ್ಮು ಏನಾಗಿರುತ್ತೆ ಅಂದರೆ 70 to 100 ಪ್ಲ್ಯಾಂಟ್ಸ್ ಇರ್ತದೆ. ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂದರೆ ಇದು ಗ್ರೀನ್ ಕಲರ್ ಇರ್ತದೆ, ಲೈಟ್ ಗ್ರೀನ್ ಕಲರ್ ಇರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಲೈಟ್ ಗ್ರೀನ್ ಕಲರ್ ಇರ್ತದೆ. ಇದು ಯಾವ ಥರ ಅಂದರೆ ಗ್ರಾಸ್ ಲೈಕ್ ಸ್ಟ್ರಕ್ಚರ್ ಇರ್ತದೆ, ಸ್ಲೆಂಡರ್ ಇರ್ತದೆ, ಸ್ಲೈಟ್ಲಿ ಏನಾಗಿರುತ್ತೆ ಅಂದರೆ ಈ ಥರ ಸಿಲಿಂಡ್ರಿಕಲ್ ಶೇಪ್ ಕೂಡ ಇರ್ತದೆ ಪ್ಲ್ಯಾಂಟ್ಸ್. ಸಿಲಿಂಡ್ರಿಕಲ್ ಶೇಪ್ ಕೂಡ ಇರ್ತದೆ. ಈ ಥರ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ. ಇದು ಕೂಡ ಸೇಮ್ ಪ್ಲ್ಯಾಂಟ್ಸ್. ಬಟ್ ಈ ಥರ ಇಲ್ಲಿ ನೀವು ಸ್ಪೈಕ್ಲೆಟ್ ಸ್ಟ್ರಕ್ಚರ್ನ ನೋಡಬೇಕು. ಸ್ಮಾಲ್ ಡೋಮ್ ಶೇಪ್ ಏನಾಗಿರುತ್ತೆ ಅಂದರೆ ಸ್ಪೈಕ್ಲೆಟ್ಸ್ ಈ ಥರ ಕಂಪ್ಲೀಟ್ಲಿ ತೆನೆನ ಆವರಿಸ್ಕೊಂಡಿರ್ತದೆ. ಸ್ಮಾಲ್ ಈ ಥರ ಸ್ಮಾಲ್ ರೌಂಡ್ ಲೈಕ್ ಸ್ಟ್ರಕ್ಚರು, ಡೋಮ್ ಲೈಕ್ ಸ್ಟ್ರಕ್ಚರ್ಗಳು ಎಲ್ಲನೂ ಒಟ್ಟಿಗೆ ಸೇರಿ ಈ ಥರ ಫಾಕ್ಸ್ಟೈಲ್ ನರಿ ಬಾಲದ ಥರ ಅಂತಂದರೆ ಈ ಥರ ಸ್ಪೈಕ್ ಫಾರ್ಮೇಷನ್ ಆಗಿರ್ತದೆ. ಸ್ಪೈಕ್ ಅಂದರೆ ತೆನೆ ಫಾರ್ಮೇಷನ್ ಆಗಿರ್ತದೆ ಫ್ರೆಂಡ್ಸ್. ಇದು ಫಾಕ್ಸ್ಟೈಲ್ ಮಿಲೆಟ್ದು ಒಂದು ಗುರುಸ್ತಕ್ಕಂಥ ಒಂದು ಕ್ಯಾರೆಕ್ಟರು ಫ್ರೆಂಡ್ಸ್. ಅದೇ ಥರ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂಡ ತುಂಬ ಒಂದು ಸೆಂಟರ್ಸಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ಸಹ ನೀವು ನೋಡಿ. ಇದು ಸ್ಪೈಕ್, ಇದಕ್ಕೂ ಕೂಡ ಸ್ಪೈಕ್ ಅಂತಾರೆ, ಇದಕ್ಕೂ ಕೂಡ ತೆನೆನೇ ಅಂತಾರೆ. ರಾಗಿ ತೆನೆ ಸ್ಟ್ರಕ್ಚರ್ ನೋಡಿ ಯಾವ ಥರ ಇದೆ. ರಾಗಿ ತೆನೆ ಸ್ಟ್ರಕ್ಚರು, ನಿಮ್ಮ ಫಿಂಗರ್ ಇರ್ತಾವಲ್ಲ, ಆ ಫಿಂಗರ್ಗಳು ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರ್ತಲ್ಲ, ಆ ಬೆರಳಿನ ಒಂದು ಸ್ಟ್ರಕ್ಚರಲ್ಲಿ ಏನಾಗಿರುತ್ತೆ ಅಂದರೆ ಈ ತೆನೆ ಫಾರ್ಮೇಷನ್ ಆಗಿರ್ತದೆ ಫ್ರೆಂಡ್ಸ್. ಬೆರಳು ಯಾವ ಥರ ಇರ್ತದಲ್ಲ, ಆ ಬೆರಳು ಯಾವ ಥರ ಇರ್ತದಲ್ಲ, ನಿಮ್ಮ ಒಂದು ಕೈ ಬೆರಳು, ಆ ಕೈ ಬೆರಳಿನ ಒಂದು ಸ್ಟ್ರಕ್ಚರು ಇದಕ್ಕೆ ಇರ್ತದೆ ಫ್ರೆಂಡ್ಸ್. ಯಾವುದಕ್ಕೆ? ಇದು ರಾಗಿ ಅಂತಾರೆ. ಇಂಗ್ಲೀಷಲ್ಲಿ ಏನಂತಾರೆ ಅಂತಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಏನಂತಾರೆ ಅಂತಂದರೆ ಫಿಂಗರ್ ಮಿಲೆಟ್ ಅಂತಾರೆ. ಎಲುಸಿನಾ ಕೊರೊಕೊನಾ ಇದ್ರ ಸೈಂಟಿಫಿಕ್ ನೇಮ್ ಅವಶ್ಯಕತೆ ಇಲ್ಲ ನಿಮ್ಮ ಎಕ್ಸಾಮಲ್ಲಿ ಸೈಂಟಿಫಿಕ್ ನೇಮ್ ಯಾವುದೇ ಥರ ಕೇಳೋದಿಲ್ಲ. ನಾರ್ಮಲ್ ನೇಮೇ, ಕಾಮನ್ ನೇಮೇ ಕೇಳ್ತಾರೆ. ಸೊ ಕಾಮನ್ ನೇಮು ಮತ್ತು ಕನ್ನಡದಲ್ಲಿ ನಿಮ್ಮ ಕಾಮನ್ ನೇಮ್ ಏನಂತಾರೆ ಅಂದರೆ ಅದನ್ನು ತಿಳ್ಕೊಂಡು ಹೋದರೆ ಸಾಕು. ನಿಮಗೆ ಸೈಂಟಿಫಿಕ್ ನೇಮ್ ಯಾವುದೇ ಥರ ನಿಮ್ಮ ಒಂದು ಈ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಅಷ್ಟು ಡೆಪ್ತಾಗಿ ಹೋಗಿ ಯಾವುದೇ ಥರ ಕೇಳಲ್ಲ. ಜಸ್ಟ್ ಕಾಮನ್ ನೇಮ್ ಇಟ್ಕೊಳ್ಳಿ. ಕಾಮನ್ ನೇಮಲ್ಲಿ ನಿಮಗೆ ಇಂಗ್ಲೀಷಿಗೆ ಹೋದರೆ ಇಂಗ್ಲೀಷಲ್ಲಿ ಇದಕ್ಕೆ ಫಿಂಗರ್ ಮಿಲೆಟ್ ಅಂತಾರೆ. ಕನ್ನಡದಲ್ಲಿ ಏನಂತಾರೆ ಅಂದರೆ ರಾಗಿ ಅಂತಾರೆ. ರಾಗಿ ಅಂತಾರೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಈ ರಾಗಿ ತೆನೆ ಆದರೂ ಇಡ್ಬೋದು. ಇಟ್ ಈಸ್ ಕಂಪ್ಲೀಟ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನು. ಈ ಥರ ಹೆಂಗಾಗಿರುತ್ತೆ, ಈ ಥರ ಸ್ವಲ್ಪ ಓರೆ ಆಗಿರ್ತದೆ ಫ್ರೆಂಡ್ಸ್. ಈ ಥರ ಓರೆ ಆಗಿರ್ತದೆ ನೋಡಿ. ಸಿ ಶೇಪ್ ಬಂದಿರ್ತದೆ. ಸ್ವಲ್ಪ ಒಂದಕ್ಕೊಂದು ಅಪೋಸಿಟು ಈ ಥರ ಓರೆಯಾಗಿ ಸಿ ಶೇಪ್ ಫಾರ್ಮೇಷನ್ ಆಗಿರ್ತದೆ. ಈ ಥರ ಸಿ ಶೇಪ್ ಫಾರ್ಮೇಷನ್ ಆಗಿರ್ತದೆ. ಇದು ಪ್ಲ್ಯಾಂಟ್ ಕೂಡ ಸ್ಲೆಂಡರ್ ಲೈಕು ಏನಾಗಿರ್ತದೆ ಅಂತಂದರೆ ಕಂಪ್ಲೀಟು ಇದು ಗ್ರೀನ್ ಕಲರ್ ಇರ್ತದೆ.
ಒಣಗಿದ ಮೇಲೆ ಯಾವ ಥರ ಕಾಣುತ್ತೆ ಅಂದರೆ ಇದು ಲೈಟ್ ಗೋಲ್ಡನ್ ಕಲರ್ ಕಾಣುತ್ತೆ. ಲೈಟ್ ಗೋಲ್ಡನ್ ಕಲರ್ ಕಾಣುತ್ತೆ ಫ್ರೆಂಡ್ಸ್. ಇದು ಒಣಗಿದ ಮೇಲೆ ಯಾವ ಥರ ಕಾಣುತ್ತೆ ಅಂದರೆ ಲೈಟ್ ಗೋಲ್ಡನ್ ಕಲರ್ ಕಾಣುತ್ತೆ ಪ್ಲ್ಯಾಂಟು. ಬಟ್ ವೆನ್ ಕಮಿಂಗ್ ಟು ಸೀಡ್ಸು, ಸೀಡ್ಸ್ ಕ್ಯಾರೆಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಸೀಡ್ಸ್ನ ತುಂಬ ಒಂದು ಸೆಂಟ್ರಲ್ಲಿ ಕೇಳಿದ್ದಾರೆ. ಸೀಡ್ಸ್ ಯಾವ ಥರ ಇರ್ತದೆ? ಸೀಡ್ಸ್ ಕಂಪ್ಲೀಟ್ಲಿ ಹೆಂಗಾಗ್ತದೆ, ಬ್ಲ್ಯಾಕ್ ರೆಡ್ಡಿಶ್ ಮಿಕ್ಸ್ ಕಲರ್ ಇರ್ತದೆ. ಕೆಲವೊಂದು ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಇರ್ತವೆ, ಅಂದರೆ ಲೈಟ್ ಬ್ರೌನ್ ಕಲರ್, ಬ್ರೌನ್ ವಿತ್ ಬ್ಲ್ಯಾಕ್ ಮಿಕ್ಸ್ ಇರ್ತದೆ. ಬಟ್ ಆಲ್ಮೋಸ್ಟ್ ಸೀಡ್ಸ್ಗಳು ಏನಾಗಿರ್ತವೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ರೆಡ್ ಕಲರ್ ಇರ್ತದೆ ಫ್ರೆಂಡ್ಸ್. ಏನಾಗಿರ್ತದೆ, ಇಟ್ ಈಸ್ ಕಂಪ್ಲೀಟ್ಲಿ ರೆಡ್ ಕಲರ್ ಇರ್ತದೆ. ಯಾವುದು ಇದು? ಫಿಂಗರ್ ಮಿಲೆಟು ಅಥವಾ ರಾಗಿ. ಸ್ಮಾಲ್ ವೆರಿ ಸ್ಮಾಲ್ ಇರ್ತದೆ. ನೀವು ಕನ್ಫ್ಯೂಸ್ ಆಗ್ತೀರಾ. ಇಲ್ಲಿ ರಾಗಿನ ಒಂದು ಇಟ್ಟರೆ, ರಾಗಿ ಸೀಡ್ಸ್ ಇಟ್ಟರೆ, ರಾಗಿ ಸೀಡ್ಸಲ್ಲಿ ಕೆಳಗಡೆ ಸಾಸಿವೆ ಅಂತ ಕೊಟ್ಟಿರ್ತಾರೆ, ಅಥವಾ ಇಂಗ್ಲೀಷಲ್ಲಿ ಮಸ್ಟರ್ಡ್ ಅಂತ ಕೊಟ್ಟಿರ್ತಾರೆ. ಹಾಗೆ ಅದ್ರ ಜೊತೆಗೇ ನಿಮಗೆ ಕ್ಯಾಬೇಜ್ ಸೀಡ್ಸ್ ಕೂಡ ಕೊಟ್ಟಿರ್ತಾರೆ. ಒಂದ್ಸರಿ ನೀವು ಕ್ಯಾಬೇಜ್ ಸೀಡ್ಸ್ಗಳನ್ನು ಏನು ಮಾಡಿ ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಇಲ್ಲ ಅಂತಂದರೆ ನಿಮ್ಮ ಒಂದು ಸೀಡ್ಸ್ ಶಾಪ್, ನಿಮ್ಮ ಅಕ್ಕಪಕ್ಕ ಮನೇಲಿ ಅಕ್ಕಪಕ್ಕ ಒಂದು ಹತ್ತಿರ ಇರ್ತಕ್ಕಂಥ ಒಂದು ಸೀಡ್ಸ್ ಒಂದು ಯಾವ್ದಾದ್ರು ಶಾಪಲ್ಲಿ ಹೋಗಿ ನೀವು ಲೈವಲ್ಲಿ ಒಂದಿಷ್ಟು ಸೀಡ್ಸ್ನ ನೀವು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. 3 ಡಿಫ್ರೆನ್ಸು ಗೊತ್ತಾಗಲ್ಲ. ಸ್ವಲ್ಪ ಲೈವಲ್ಲಿ ನೀವು ಕ್ಲೀನಾಗಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾವುದು? ಕ್ಯಾಬೇಜ್ ಸೀಡ್ಸು, ಕ್ಯಾಬೇಜ್ ಸೀಡ್ಸು, ಹಾಗೆ ರಾಗಿ ಸೀಡ್ಸು, ಹಾಗೆ ನಿಮಗೆ ಇನ್ನೊಂದು ಯಾವುದಂತಂದರೆ ನಾನು ಆವಾಗಲೇ ಹೇಳಿದೆ ನಿಮಗೆ. ಯಾವುದಂತಂದು ಹೇಳಿದೆ? ಇನ್ನೊಂದು ಐಡೆಂಟಿಫಿಕೇಷನ್ ಟ್ರಿಕ್ಸಲ್ಲಿ ಮೇಯ್ನಾಗಿ ನಿಮಗೆ ಸಾಸಿವೆ ಅಂತ ಹೇಳಿದೆ. ಯಾವುದು? ಮಸ್ಟರ್ಡ್ ಅಥವಾ ಸಾಸಿವೆ ಅಂತ ಹೇಳಿದೆ ಫ್ರೆಂಡ್ಸ್. ಇದಿಷ್ಟು ನೀವು ಮೇಯ್ನಾಗಿ ಐಡೆಂಟಿಫಿಕೇಷನ್ ಟ್ರಿಕ್ಸ್ನ ನೀವು ಇಲ್ಲಿ ಫಾರ್ಮೇಷನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದಿಷ್ಟನ್ನು ನೀವು ಪರ್ಫೆಕ್ಟ್ ಆದರೆ ಈ ಒಂದು ಎರಡರಲ್ಲಿ ಯಾವುದೇ ಥರ ಡಿಫ್ರೆನ್ಸು ನೀವು ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ತೀರಾ. ವಿತ್ ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆಗೆ ನೀವು ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ತೀರಾ ಫ್ರೆಂಡ್ಸ್. ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟು ಸ್ಪೆಸಿಮೆನ್ಸ್ಗಳನ್ನ ನೋಡೋಣ. ಈಗ ಇದು ಇಂಪಾರ್ಟೆಂಟ್ ನೋಡಿ. ಸುಮಾರು ಪ್ರೀವಿಯಸ್ ಇಯರ್ ಒಂದು ಎಕ್ಸಾಮ್ ಪ್ರೀವಿಯಸ್ ಇಯರಲ್ಲಿ ಸೋ ಮೆನಿ ಎಕ್ಸಾಮ್ ಸೆಂಟ್ರಲ್ಲಿ ಈ ಕ್ವಶನ್ಸ್ನ ಕೇಳಿದ್ದಾರೆ ಫ್ರೆಂಡ್ಸ್. ಯಾವುದಿದು ಕ್ಲಿಯರಾಗಿ ನೋಡಿ, ಕ್ಲಿಯರಾಗಿ ನಿಮ್ಗೆ ಅರ್ಥ ಆದರೆ ಇಲ್ಲಿ ಯಾವ ಥರ ಅಂತಂದರೆ ಸ್ಟ್ರಕ್ಚರಲ್ಲಿ ಫಾರ್ಮೇಷನ್ ಯಾವ ಥರ ಅಂತಂದರೆ ಇಲ್ಲಿ ನೋಡಿ. ಇದು ಕಂಪ್ಲೀಟ್ ಹೆಂಗಾಗಿರುತ್ತೆ ಅಂದರೆ ಇದು ಫಸ್ಟ್ ಕ್ರಾಪ್. ಈ ಫಸ್ಟ್ ಕ್ರಾಪು ಕೌಪಿ ಆಗಿರ್ತದೆ ಫ್ರೆಂಡ್ಸ್. ಫಸ್ಟ್ ಕ್ರಾಪು ಕೌಪಿ ಆಗಿರ್ತದೆ. ಸೆಕೆಂಡ್ ಕ್ರಾಪು ಇದೇನಾಗಿರ್ತದೆ, ಗ್ರೀನ್ ಗ್ರಾಮ್ ಆಗಿರ್ತದೆ. ಆ ಬಳ್ಳಿನೇ ತಂದು ಇಟ್ಬಿಡ್ತಾರೆ ನಿಮಗೆ. ಬಳ್ಳಿನೇ ಡೈರೆಕ್ಟಾಗಿ ಆ ಪ್ಲ್ಯಾಂಟ್ನೇ ತಂದು ಇಡ್ತಾರೆ. ಸೊ ಆವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಕ್ಲಿಯರಾಗಿ ತೊಗೊಂಡಿದ್ದೀವಿ. ಇವತ್ತಿನ ಒಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಇದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ನೋಡಿ, ಏನಪ್ಪ ಅಂತಂದರೆ 3 ಲೀಫ್ಲೆಟ್ಸ್ ಇರ್ತವೆ ಇದರಲ್ಲಿ. 3 ಲೀಫ್ಲೆಟ್ಸ್ ಫಾರ್ಮೇಷನ್ ಇರ್ತದೆ ಫ್ರೆಂಡ್ಸ್. 3 ಲೀಫ್ಲೆಟ್ಸ್ ಅಂದರೆ 1 2 3 3 ಲೀಫ್ಲೆಟ್ಸ್ ಒಟ್ಟಿಗೆ ಇರ್ತವೆ ಫ್ರೆಂಡ್ಸ್. 3 ಲೀಫ್ಲೆಟ್ಸ್ ಒಟ್ಟಿಗೆ ಇರ್ತವೆ. ಮೇಯ್ನಾಗಿ ನೀವು ಇಲ್ಲಿ ಲೀಫ್ ಸ್ಟ್ರಕ್ಚರ್ ನೋಡಬೇಕಾಗತ್ತೆ. ಲೀಫ್ ಸ್ಟ್ರಕ್ಚರ್, 2 ಪ್ಲ್ಯಾಂಟ್ಗಳು 3 ಲೀಫ್ಲೆಟ್ ಸ್ಟ್ರಕ್ಚರ್ ಇರ್ತದೆ ಫ್ರೆಂಡ್ಸ್. ಇಲ್ಲಿ ನೀವು ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು 2 ಪ್ಲ್ಯಾಂಟ್ಸ್ದು 3 ಲೀಫ್ಲೆಟ್ಸೇ ಇರ್ತವೆ. ಒಂದು ಇವಾಗ ಒಂದು ಸ್ಟೆಮ್ಮಿಗೆ ಕರೆಕ್ಟಾಗಿ ಈ ಥರ 3 ಲೀಫ್ಲೆಟ್ಸೇ ಇರ್ತವೆ. ಇಲ್ಲಿ ನೋಡಿ, ಇದೊಂದು ಲೀಫ್ಲೆಟ್ಸು, ಇದೊಂದು ಲೀಫ್ಲೆಟ್ಸು, ಇದೊಂದು ಲೀಫ್ಲೆಟ್ಸು. ಬಟ್ ವೆನ್ ಕಮ್ಮಿಂಗ್ ಟು ಲೀಫ್ ಸ್ಟ್ರಕ್ಚರು, ಇಟ್ ಈಸ್ ಕಂಪ್ಲೀಟ್ಲಿ ಕೌಪಿ ಸ್ಟ್ರಕ್ಚರ್ ಯಾವ ಥರ ಇರ್ತಂದರೆ ಈ ಥರ ಹಾರ್ಟ್ ಶೇಪ್ ಇರ್ತದೆ ಫ್ರೆಂಡ್ಸ್. ಈ ಥರ ಕಂಪ್ಲೀಟ್ಲಿ ಹೆಂಗೆ ಆಗಿರುತ್ತೆ ಅಂದರೆ ಹಾರ್ಟ್ ಶೇಪ್ ಇರ್ತದೆ, ಅಥವಾ ಟ್ರಯಾಂಗಲ್ ಶೇಪ್ ಇರ್ತದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಈ ಥರ ಟ್ರಯಾಂಗಲ್ ಶೇಪ್ ಅಥವಾ ಹಾರ್ಟ್ ಶೇಪ್ ಹೆಂಗೆ ಇರುತ್ತೆ ಅಂದರೆ ಈ ಥರ ಹಾರ್ಟ್ ಶೇಪ್ ಇರ್ತದೆ ಫ್ರೆಂಡ್ಸ್. ಈ ಥರ ಹಾರ್ಟ್ ಶೇಪ್ ಇರ್ತದೆ ಅಥವಾ ಟ್ರಯಾಂಗಲ್ ಶೇಪ್ ಇರ್ತದೆ. ಆದರೆ ನಿಮಗೆ ಗ್ರೀನ್ ಗ್ರಾಮು ಲೀವ್ಸ್ಗೆ ಬಂತಂದರೆ ನಿಮಗೆ ಕಂಪ್ಲೀಟ್ಲಿ ಹೆಂಗಿರುತ್ತೆ ಅಂದರೆ ಈ ಥರ ಓವಲ್ ಶೇಪ್ ಇರ್ತದೆ ಫ್ರೆಂಡ್ಸ್. ಈ ಥರ ಓವಲ್ ಶೇಪ್ ಲೀವ್ಸ್ ಇರ್ತದೆ. ಓವಲ್ ಶೇಪ್ ಲೀವ್ಸ್ ಇರ್ತದೆ. ಕಲರು ಸಹ ಸೇಮ್ ಇರುತ್ತೆ. ನಿಮಗೆ ಪ್ಲ್ಯಾಂಟ್ಸ್ದು ಅಬ್ಸರ್ವ್ ಮಾಡೋಕ್ಕೆ ಹೋದರೆ ಅದಕ್ಕೋಸ್ಕರ ನಿಮ್ಗೆ ಏನಾಗಿರುತ್ತೆ ಅಂದರೆ ಲೀಫ್ ಸ್ಟ್ರಕ್ಚರ್ನ ನೋಡಬೇಕಾಗತ್ತೆ. ಲೀಫ್ ಸ್ಟ್ರಕ್ಚರು ಗ್ರೀನ್ ಗ್ರಾಮ್ದು ಯಾವ ಕಲರ್ ಇರ್ತದೆ, ಗ್ರೀನ್ ಗ್ರಾಮ್ದು ಯಾವ ಸ್ಟ್ರಕ್ಚರ್ ಅಂದರೆ ಈ ಥರ ಓವಲ್ ಶೇಪ್ ಇರ್ತದೆ ಫ್ರೆಂಡ್ಸ್. ಈ ಥರ ಓವಲ್ ಶೇಪ್ ಇರ್ತದೆ. ಆ್ಯಂಡ್ ಕಮಿಂಗ್ ಟು ಕೌಪಿ ಅಥವಾ ಚಿಕ್ಪಿ ಕಂಪ್ಲೀಟ್ಲಿ ಹೆಂಗೆ ಆಗಿರ್ತದೆ ಈ ಥರ ಹಾರ್ಟ್ ಶೇಪ್ ಅಥವಾ ನಿಮಗೆ ಇಲ್ಲಿ ಈ ಥರ ಟ್ರಯಾಂಗಲ್ ಶೇಪ್ ಬಂದಿರುತ್ತೆ ಫ್ರೆಂಡ್ಸ್. ಟ್ರಯಾಂಗಲ್ ಶೇಪ್ ಬಂದಿರುತ್ತೆ. ಇದು ಮೇನ್ ಟ್ರಿಕ್ಸು. ಇದು ಏನಾಗಿರುತ್ತೆ ಅಂದರೆ ಮೇನ್ ಟ್ರಿಕ್ಸ್ ಆಗಿರ್ತದೆ. ಇನ್ನೊಂದು ಎಕ್ಸ್ಟ್ರಾ ಟ್ರಿಕ್ಸ್ ಯಾವ ಥರ ಅಂತಂದರೆ ನಿಮಗೆ ಇಲ್ಲಿ ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡೋದು ಫ್ಲವರ್ಸ್ ನೋಡಿ. ಈ ಫ್ಲವರ್ಸ್ ಹೆಂಗಾಗಿರುತ್ತೆ ಅಂದರೆ ಲೈಟ್ ವೈಟ್ ವಿತ್ ಪರ್ಪಲ್ ಕಲರು ಮಿಕ್ಸ್ ಇರ್ತದೆ ಫ್ರೆಂಡ್ಸ್. ಲೈಟ್ ವೈಟ್ ಕಲರು ವಿತ್ ಪರ್ಪಲ್ ಕಲರು ಮಿಕ್ಸ್ ಇರ್ತದೆ ನೋಡಿ. ಇದು ಪರ್ಪಲ್ ಕಲರ್ ಮಿಕ್ಸ್ ಏನಾಗಿರುತ್ತೆ ಅಂದರೆ ಫ್ಲವರ್ಸ್ ಇರ್ತವೆ ಫ್ರೆಂಡ್ಸ್. ಪರ್ಪಲ್ ಕಲರ್ ಏನಾಗಿರುತ್ತೆ ಅಂದರೆ
ಫ್ಲವರ್ಸ್ ಇರ್ತವೆ, ಈ ಪೆಟಲ್ಸ್ ಇರ್ತಾವಲ್ಲ, ಫ್ಲವರ್ದು ಪೆಟಲ್ಸ್ಗಳೆಲ್ಲ ಇರ್ತಾವಲ್ಲ, ಆ ಪೆಟಲ್ಸ್ಗಳು ಫ್ಲವರ್ ಕಲರ್ ಏನಾಗಿರ್ತದೆ ಅಂತಂದರೆ ಕಂಪ್ಲೀಟ್ಲಿ ಇಟ್ ಈಸ್ ಲುಕ್ಸ್ ಲೈಕ್ ಅ ವೈಟ್, ಏನಾಗಿರ್ತದೆ ಅಂದರೆ ಪರ್ಪಲ್ ಕಲರ್ ಮಿಕ್ಸ್ ಇರ್ತದೆ ಫ್ರೆಂಡ್ಸ್. ಇದು ಎಷ್ಟು. ಇನ್ನೊಂದು ಟ್ರಿಕ್ಸ್ ಇದೆ ಈ ಒಂದು ಕೌಪಿನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ವಿತ್ ಕನ್ಫ್ಯೂಷನ್ ಯಾವುದಕ್ಕೆ ಅಂತಂದರೆ ಗ್ರೀನ್ ಗ್ರಾಮ್ಗೆ. ಯಾಕಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತಿದ್ವಿ, ಕನ್ಫ್ಯೂಸ್ಡ್ ಕ್ವಶನ್ಸ್ ಟಾಪಿಕ್ನ ನಾವು ಚೂಸ್ ಮಾಡ್ಕೊಂಡಿದ್ದರಿಂದ ಗ್ರೀನ್ ಗ್ರಾಮ್ ಇದಕ್ಕೆ ಯಾವ ಥರ ಕನ್ಫ್ಯೂಸ್ ಆಗ್ತದೆ. ಈ ಪಾಡ್ ನೋಡಿ, ಈ ಪಾಡ್ ಇರುತ್ತಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಬಿಗ್ಗರ್ ದೆನ್ ಗ್ರೀನ್ ಗ್ರಾಮ್ ಪಾಡು. ಗ್ರೀನ್ ಗ್ರಾಮ್ ಪಾಡು 10 to 30 ಸೆಂಟಿಮೀಟರ್ ಇದ್ದರೆ ಇದು ಏನಾಗಿರ್ತದೆ ಅಂದರೆ 10 to ಇದು 60 ಸೆಂಟಿಮೀಟರ್ ಉದ್ದ ಇರ್ತದೆ ಫ್ರೆಂಡ್ಸ್. 10 to 60 ಸೆಂಟಿಮೀಟರ್ ಉದ್ದ ಇರ್ತದೆ ಫ್ರೆಂಡ್ಸ್. 10 to 60 ಸೆಂಟಿಮೀಟರ್ ಉದ್ದ ಇರ್ತದೆ. ಇದನ್ನು ಕ್ಲೀನಾಗಿ ನೋಡ್ತಾ ಹೋಗೋದಾದರೆ, ಅಥವಾ 10 to 15 ಸೆಂಟಿಮೀಟರ್ ಪಾಡು ಗ್ರೀನ್ ಗ್ರಾಮ್ ಇರ್ತದೆ, ಅಥವಾ 10 to 30 ಸೆಂಟಿಮೀಟರ್ ಏನಾಗಿರ್ತದೆ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಕೌಪಿದು ಪಾಡ್ ಇರ್ತದೆ. ಇಲ್ಲಿ ಕ್ಲೀನಾಗಿ ಕಾಣುತ್ತೆ. ಎಷ್ಟು ಉದ್ದ ಇದೆ ನೋಡಿ, ಇದು ಎಷ್ಟು ಉದ್ದ ಇದೆ ನೋಡಿ ಈ ಪಾಡ್. ಎಷ್ಟು ಉದ್ದ ಇದೆ ನೋಡಿ, ಇದು ಎಷ್ಟು ಉದ್ದ ಇದೆ ನೋಡಿ. ಬಟ್ ಗ್ರೀನ್ ಗ್ರಾಮ್ದು ಪಾಡ್ ಏನಾಗಿರ್ತದೆ ಅಂದರೆ ಇಷ್ಟೇ ಇರ್ತದೆ. ಅದು ಹೆಂಗಿರ್ತದೆ, ಅದು ಸಿಲಿಂಡ್ರಿಕಲ್ ಶೇಪ್ ಇರ್ತದೆ, ಇದು ಕೂಡ ಸಿಲಿಂಡ್ರಿಕಲ್ ಶೇಪ್ ಇರ್ತದೆ. ಬಟ್ ಸೈಜ್ ಕಂಪೇರ್ ಮಾಡಿದ್ರೆ ಏನಾಗಿರ್ತದೆ, ಇದು ಉದ್ದ ಆಗಿರ್ತದೆ, ಅದು ಸ್ಮಾಲ್ ಸೈಜ್ ಇರ್ತದೆ, ಇದು ಸ್ವಲ್ಪ ಲಾಂಗ್ ಇರ್ತದೆ ಫ್ರೆಂಡ್ಸ್. ಸೈಜಲ್ಲಿ ಇದು ಸ್ವಲ್ಪ ಲಾಂಗ್ ಇರ್ತದೆ. ಹಾಗೆ ಇನ್ನೊಂದು ಟ್ರಿಕ್ಸ್ ನೀವು ನೋಡ್ತಾ ಹೋದರೆ, ಈಜಿ ಟ್ರಿಕ್ಸ್. ಏನಾದರೂ ಈ ಥರ ಪಾಡು ಒಣಗಿರೋದು, ಡ್ರೈ ಆಗಿರೋದು ಇಟ್ಟರೆ, ಗ್ರೀನ್ ಗ್ರಾಮ್ ಪಾಡು ಒಣಗಿದ ಮೇಲೆ, ಡ್ರೈ ಆದಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತೆ ಫ್ರೆಂಡ್ಸ್. ನೀವು ಮೇನ್ ಐಡೆಂಟಿಫಿಕೇಶನ್ ಬ್ಲ್ಯಾಕ್ ಕಲರ್ ಏನಾಗಿರುತ್ತೆ ಅಂದರೆ ಪಾಡ್ ಆಗಿರ್ತದೆ, ಬ್ಲ್ಯಾಕ್ ಕಲರ್ ಪಾಡ್ ಆಗಿರ್ತದೆ. ಬಟ್ ಅದೇ ನಿಮಗೆ ಈ ಕೌಪಿ ಪಾಡ್ ಆಗಿದ್ದರೆ, ಕೌಪಿ ಪಾಡು ಕಂಪ್ಲೀಟ್ಲಿ ಲೈಟ್ ಯೆಲ್ಲೋ ಕಲರ್ ಇರ್ತದೆ ಫ್ರೆಂಡ್ಸ್. ಏನಾಗಿರುತ್ತೆ ಅಂದರೆ ಲೈಟ್ ಯೆಲ್ಲೋ ಕಲರ್ ಪಾಡ್ ಫಾರ್ಮೇಷನ್ ಆಗಿರ್ತದೆ ಫ್ರೆಂಡ್ಸ್. ಲೈಟ್ ಯೆಲ್ಲೋ ಕಲರ್ ಪಾಡ್ ಫಾರ್ಮೇಷನ್ ಆಗಿರ್ತದೆ. ಅದೇ ನೀವು ಗ್ರೀನ್ ಗ್ರಾಮಿಗೆ ಬಂದರೆ ಬ್ಲ್ಯಾಕ್ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಪಾಡು ಆಗಿರ್ತದೆ ಫ್ರೆಂಡ್ಸ್. ವೈಟ್ ಏನಾದರೂ ಡ್ರೈ ಇಟ್ಟರೆ ಬ್ಲ್ಯಾಕ್ ಕಲರ್ಡು ಈ ಥರ ಪಾಡ್ ಇರ್ತದೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಐಡೆಂಟಿಫಿಕೇಶನ್ ಟ್ರಿಕ್ಸ್ ನಾನು ನಿಮಗೆ ಇದರಲ್ಲಿ ಹೇಳ್ತೀನಿ, ಯಾವುದು ಗ್ರೀನ್ ಗ್ರಾಮ್ ಪ್ಲ್ಯಾಂಟ್ನ ನಿಮಗೆ ಇದು ಮಾಡುವಾಗ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿ. ಈಗ ಗ್ರೀನ್ ಗ್ರಾಮ್ ಪ್ಲ್ಯಾಂಟ್ ಬರೋಣ, ಗ್ರೀನ್ ಗ್ರಾಮ್ ಪ್ಲ್ಯಾಂಟ್ನ ಬರೋಣ. ಈಗ ಇದು ಆಯಿತು ಗ್ರೀನ್ ಗ್ರಾಮ್. ಇಲ್ಲಿ ಕಾಣುತ್ತೆ ನೋಡಿ, ನಾನು ಹೇಳಿದೆ ಆವಾಗಲೇ ಏನಾಗಿರ್ತದೆ, ಬ್ಲ್ಯಾಕ್ ಕಲರ್ ಪಾಡು ಬಂದಿರ್ತದೆ. ಕೆಲವೊಂದು ಪಾಡ್ಗಳು ಡ್ರೈ ಆಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಡ್ರೈ ಆಗಿದೆ. ಈ ಥರ ಬ್ಲ್ಯಾಕ್ ಕಲರ್ ಪಾಡ್ಗಳು ಏನಾಗಿರುತ್ತೆ ಅಂದರೆ ಕಾಣುತ್ತೆ ಫ್ರೆಂಡ್ಸ್. ಯಾವುದು ಗ್ರೀನ್ ಗ್ರಾಮಲ್ಲಿ ನೋಡಿ. ಇಲ್ಲಿ ಈ ಲೀಫ್ ಸ್ಟ್ರಕ್ಚರ್ ನೋಡಿ, ಈ ಥರ ಓವಲ್ ಶೇಪ್ ಇದೆ ನೋಡಿ ಫ್ರೆಂಡ್ಸ್. ಯಾವುದೇ ಥರ ಹಾರ್ಟ್ ಶೇಪ್ ಇರಲ್ಲ, ಇದು ಕೂಡ ಓವಲ್ ಶೇಪ್ ಇದೆ ನೋಡಿ. ಈ ಥರ ಓವಲ್ ಶೇಪ್ ಇದೆ ಫ್ರೆಂಡ್ಸ್, ಕಂಪ್ಲೀಟ್ಲಿ ಓವಲ್ ಶೇಪ್ ಇದೆ. ಸೈಜ್ ಏನಾಗಿರ್ತದೆ, ಇದು ಸ್ಮಾಲ್ ಸೈಜ್ ಇರ್ತದೆ ಫ್ರೆಂಡ್ಸ್. ವೆನ್ ಕಂಪೇರ್ ಟು ಕೌಪಿ ಪಾಡ್ಸು ಇದು ಸ್ಮಾಲ್ ಸೈಜ್ ಇರ್ತದೆ. ಇನ್ನೊಂದು ಐಡೆಂಟಿಫಿಕೇಶನ್ ಟ್ರಿಕ್ಸ್ನ ನಿಮಗೆ ಇಲ್ಲಿ ನೋಡ್ತಾ ಹೋಗೋದಾದರೆ, ನಿಮಗೆ ಸ್ಟೂಡೆಂಟ್ಸ್ ಈಸಿಯಾಗಿ ಐಡೆಂಟಿಫೈ ಮಾಡೋದು ಯಾವ ಥರ ಅಂತಂದರೆ, ಈ ಪ್ಲ್ಯಾಂಟ್ನ ಅಲ್ಲಿ ನಿಮಗೆ ಕೌಪಿ ಫ್ಲವರ್ ಯಾವ ಥರ ಹೇಳಿದ್ವಿ ಅಂದರೆ ವೈಟ್ ಪರ್ಪಲ್ ಕಲರ್ ಹೇಳಿದ್ವಿ. ಇಲ್ಲಿ ಗ್ರೀನ್ ಗ್ರಾಮ್ದು ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂದರೆ ಯೆಲ್ಲೋ ಕಲರ್ ಫ್ಲವರ್ಸ್ ಇರ್ತವೆ. ಏನಾಗಿರುತ್ತೆ ಅಂದರೆ ಯೆಲ್ಲೋ ಕಲರ್ ಫ್ಲವರ್ಸು ಫಾರ್ಮೇಷನ್ ಆಗಿರ್ತದೆ ಫ್ರೆಂಡ್ಸ್. ಯೆಲ್ಲೋ ಕಲರ್ ಫ್ಲವರ್ಸು ಫಾರ್ಮೇಷನ್ ಆಗಿರ್ತದೆ. ಪಾಡು ಕೂಡ ಏನಾಗಿರ್ತದೆ ಅಂದರೆ ಬ್ಲ್ಯಾಕ್ ಕಲರ್ ಪಾಡ್ಗಳು ಈ ಥರ ಫಾರ್ಮೇಷನ್ ಆಗಿರ್ತವೆ. ಯಾವಾಗ ಡ್ರೈ ಆದಾಗ ಬ್ಲ್ಯಾಕ್ ಕಲರ್ ಪಾಡ್ಗಳು ಇಲ್ಲಿ ಫಾರ್ಮೇಷನ್ ಆಗಿರ್ತವೆ. ಹಾಗೆ ಪಾಡ್ ಸೈಜ್ ಕೂಡ ಕಡಿಮೆ ಇರ್ತದೆ ಫ್ರೆಂಡ್ಸ್. ಹಾಗೆ ನೀವು ಸೀಡ್ಸ್ನ ನೋಡ್ತಾ ಹೋಗೋದಾದರೆ, ಇಲ್ಲಿ ಕೌಪಿ ಸೀಡ್ಸು ಕಿಡ್ನಿ ಶೇಪು ಈ ಥರ ಸ್ಮಾಲ್ ಏನಾಗಿರ್ತದೆ, ಕಿಡ್ನಿ ಶೇಪು. ಇಲ್ಲಿ ಬ್ಲ್ಯಾಕ್ ಕಲರ್ ಐ ಥರ ಸ್ಪಾಟ್ ಬಂದಿರುತ್ತೆ ಫ್ರೆಂಡ್ಸ್. ಇಲ್ಲಿ ಈ ಪಾಟ್ ಇರುತ್ತಲ್ಲ, ಈ ಪಾಟಲ್ಲಿ ಬ್ಲ್ಯಾಕ್ ಕಲರ್ ಐ ಸ್ಪಾಟ್ ಬಂದಿರುತ್ತೆ. ಕಿಡ್ನಿ ಶೇಪ್ ಇರ್ತದೆ ಫ್ರೆಂಡ್ಸ್, ಕಂಪ್ಲೀಟ್ಲಿ ಈ ಥರ ಕಿಡ್ನಿ ಶೇಪ್ ಇರ್ತದೆ. ಅದೇ ನೀವು ಗ್ರೀನ್ ಗ್ರಾಮು ನೀವು ಸೀಡ್ಸ್ನ ನೋಡ್ತಾ ಹೋದರೆ ಕಂಪ್ಲೀಟ್ಲಿ ಈ ಥರ ಸಿಲಿಂಡ್ರಿಕಲ್ ಶೇಪ್ ಇರುತ್ತೆ. ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಕಂಪ್ಲೀಟ್ ಗ್ರೀನ್ ಕಲರ್ ಇರ್ತದೆ. ಇದು ಕಂಪ್ಲೀಟ್ ಗ್ರೀನ್ ಕಲರ್ ಏನಾಗಿರುತ್ತೆ ಅಂದರೆ ಸೀಡ್ಸ್ ಆಗಿರ್ತದೆ ಫ್ರೆಂಡ್ಸ್. ಸೀಡ್ಸು ಸಹ ಕೇಳ್ಬೋದು, ಕ್ರಾಪು ಸಹ ಕೇಳ್ಬೋದು. ಅದಕ್ಕೋಸ್ಕರ ನೀವು ಎರಡನ್ನೂ ನೀಟಾಗಿ ನೋಡಿದರೆ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನು 100% ಅಂತ ನಾವು ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್. ಈಗ ಇದಾಯಿತು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ನಿಮಗೆ ಇಂಪಾರ್ಟೆಂಟು, ಗಾರ್ಡನ್ ಸಿಯರರ್. ಇದು ಗಾರ್ಡನ್ ಸಿಯರರ್ ಅಥವಾ ಪ್ರೂನಿಂಗ್ ಸಿಯರರ್. ಗಾರ್ಡನ್ ಸಿಯರರ್ ಅಥವಾ ಪ್ರೂನಿಂಗ್ ಸಿಯರರ್, ಅಥವಾ ಏನಾಗಿರ್ತದೆ ಅಂದರೆ ಪ್ರೂನಿಂಗ್ ಸಿಯರರ್. ಇದು ಫಸ್ಟ್ನೇದು ಫ್ರೆಂಡ್ಸ್, ಫಸ್ಟ್ನೇದು. ಈಗ ಎರಡನೇದು ಏನಂತಂದರೆ ಸಿಕೇಚರ್. ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದೇನದು ಸಿಕೇಚರ್ ಆಗಿರ್ತದೆ.
ಫಸ್ಟ್ನೇದು ಇದು ಏನದಂದರೆ ಇದು ಗಾರ್ಡನ್ ಸಿಯರರ್, ಇದು ಏನಾಗಿರುತ್ತೆ ಅಂದರೆ ಸಿಕೇಚರ್. ಗಾರ್ಡನ್ ಸಿಯರರು ಮತ್ತು ಸಿಕೇಚರ್ಗೆ ಏನು ಡಿಫ್ರೆನ್ಸು? ಎರಡೂ ಕನ್ಫ್ಯೂಸ್ ಆಗ್ತೀರ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ನಿಮಗೆ ಒಂದು ಡೀಟೇಲಾಗಿ ನಾವು ಎಕ್ಸ್ಪ್ಲೈನ್ ಕೊಡ್ತಿದ್ದೀವಿ. ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಕೊಡ್ತಿದ್ದೀವಿ. ಯಾವುದೇ ಥರ ಕನ್ಫ್ಯೂಸ್ ಆಗಲ್ಲ. ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ ಈ ಒಂದು ಸ್ಪೆಸಿಮೆನ್ಸ್ಗಳನ್ನು ಕೊಟ್ಟರೆ ಯಾವುದೇ ಥರ ನೀವು ಕನ್ಫ್ಯೂಸ್ ಆಗಲ್ಲ, ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ತೀರ. ಗಾರ್ಡನ್ ಸಿಯರರ್ ಹೆಂಗಾಗಿರುತ್ತೆ ಅಂದರೆ ಲಾಂಗ್ ಸೀಸರ್ಸ್ ಇರ್ತವೆ ಫ್ರೆಂಡ್ಸ್. ಈ ಥರ ಲಾಂಗ್ ಸೀಸರ್ಸ್ ಇರ್ತವೆ. ಲಾಂಗ್ ಸೀಸರ್ಸು ಇಲ್ಲಿ ಏನಾಗಿರುತ್ತೆ ಅಂದರೆ ಈ ಎರಡೂ ಕೈಗಳಿಂದ ಹಿಡಿಯೋದಕ್ಕೆ ಲಾಂಗ್ ಹ್ಯಾಂಡ್ಸ್ ಸ್ಟ್ರಕ್ಚರ್ ಇರ್ತದೆ. ಲಾಂಗ್ ಹ್ಯಾಂಡ್ ಸ್ಟ್ರಕ್ಚರ್ ಇರ್ತದೆ ಫ್ರೆಂಡ್ಸ್. ಹ್ಯಾಂಡಿಗೆ ಹಿಡಿಯೋದಕ್ಕೆ ಹ್ಯಾಂಡ್ ಸ್ಟ್ರಕ್ಚರ್ ಈ ಥರ ಲಾಂಗ್ ಆಗಿ ಇರ್ತದೆ. ಹಾಗೆ ಲಾಂಗ್ ಸೀಸರ್ ಕೂಡ ಇರ್ತದೆ. ಲಾಂಗ್ ಸೀಸರ್ ಇರ್ತದೆ. ಸೆಂಟ್ರಲ್ಲಿ ಏನಾಗಿರ್ತದೆ ಅಂತಂದರೆ ಇದು ಕಂಪ್ಲೀಟ್ಲಿ ಒಂದು ಬೋಲ್ಟಿಂದ ಇದನ್ನು ಕವರ್ ಮಾಡಿರ್ತಾರೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದು ಕಂಪ್ಲೀಟ್ಲಿ ಇದನ್ನು ನಿಮಗೆ ಈ ಗಾರ್ಡನ್ ಇರ್ತಕ್ಕಂಥ ಪ್ಲ್ಯಾಂಟ್ಗಳನ್ನು ಪ್ರೂನಿಂಗ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಗಾರ್ಡನ್ ಇರ್ತಕ್ಕಂಥ ಒಂದು ಪ್ಲ್ಯಾಂಟ್ಸ್ಗಳನ್ನು ಪ್ರೂನಿಂಗ್ ಇಲ್ಲಿ ಕಟ್ ಮಾಡ್ತಿದ್ದಾರೆ ನೋಡಿ. ಈ ಥರ ಪ್ರೂನಿಂಗ್ ಒಂದೇ ಸೈಜಲ್ಲಿ ಇಲ್ಲಿ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ಗಳು ಇರ್ತಾವಲ್ಲ ಗಾರ್ಡನಲ್ಲಿ, ಆ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ಗಳನ್ನು ಕಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈ ಒಂದು ಗಾರ್ಡನ್ ಸಿಯರರ್ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಗಾರ್ಡನ್ ಸಿಯರರ್ನ ಯೂಸ್ ಮಾಡ್ತಾರೆ. ಈಗ ಇದು ನಿಮಗೆ ಈಸಿಯಾಗಿ ಅರ್ಥ ಆಯಿತು. ಇಲ್ಲಿ ಯಾವುದೇ ಥರ ಡೌಟ್ ಇರಲ್ಲ. ಯಾಕಂತಂದರೆ ಇದು ಲಾಂಗ್ ಸೀಸರ್ ಇರುತ್ತೆ. ಈ ಪಾರ್ಟ್ ಇರುತ್ತಲ್ಲ ಇದು ಲಾಂಗ್ ಸೀಸರ್ ಇರುತ್ತೆ ನೋಡಿ. ಇದೊಂದು ಸೀಸರು ಕಂಪ್ಲೀಟ್ಲಿ ಹೆಂಗಾಗಿರುತ್ತೆ ಅಂದರೆ ಲಾಂಗ್ ಸೀಸರ್ ಇರ್ತದೆ. ಲಾಂಗ್ ಹ್ಯಾಂಡಲ್ಸ್ ಇರ್ತವೆ. ಯಾವುದು ಕೈಯಿಂದ ಹಿಡಿಯೋದು ಇದನ್ನು ಕಟ್ ಮಾಡೋದಕ್ಕೆ ಲಾಂಗ್ ಹ್ಯಾಂಡಲ್ಸ್ ಇರ್ತವೆ ಫ್ರೆಂಡ್ಸ್. ಈ ಥರ ಲಾಂಗ್ ಹ್ಯಾಂಡಲ್ಸ್ ಇರ್ತವೆ. ಆದರೆ ವೆನ್ ಕಮಿಂಗ್ ಟು ಸಿಕೇಚರ್ ನೋಡಿ ನಿಮಗೆ ಇಲ್ಲಿ ನಾರ್ಮಲಾಗಿ ಇಲ್ಲಿ ನೋಡ್ತಾ ಹೋಗಿದರೆ ಇದು ಒಂದೇ ಕೈಯಿಂದ ಇದನ್ನೇನು ಮಾಡ್ತಾರೆ ಅಂತಂದರೆ ಇದನ್ನು ಹಿಡಿತಾರೆ ಫ್ರೆಂಡ್ಸ್. ಒಂದೇ ಕೈಯಿಂದ ಹಿಡಿತಾರೆ. ಬಟ್ ಅದೇ ನೀವು ಇಲ್ಲಿ ನೋಡಿ ಈ ಒಂದು ಗಾರ್ಡನ್ ಸಿಯರನ್ನು ನೋಡ್ತಾ ಹೋಗೋದಾದರೆ ಗಾರ್ಡನ್ ಸಿಯರನ್ನು ಎರಡೂ ಕೈಯಿಂದ ಏನಾಗಿರುತ್ತೆ ಅಂದರೆ ಇದನ್ನು ಹಿಡಿದು ವರ್ಕ್ ಮಾಡ್ತಿರ್ತಾರೆ ಫ್ರೆಂಡ್ಸ್. ಎರಡೂ ಕೈಯಿಂದ ಹಿಡಿದು ವರ್ಕ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಒಂದು ಟ್ರಿಕ್ಸು, ಇಲ್ಲಿ ಮೇನ್ ಸೀಸರ್ ನೋಡಿ ಇದು ಫ್ಲ್ಯಾಟ್ ಶೇಪ್ ಇರ್ತದೆ ಫ್ರೆಂಡ್ಸ್. ಇದು ಅಪ್ಪರ್ ಸೀಸರ್ ಇರುತ್ತಲ್ಲ, ಇಲ್ಲೂ ಸ್ಮಾಲ್ ಸೀಸರ್ಸ್ ಇರ್ತವೆ. ಬಟ್ ಇಲ್ಲಿ ಈ ಮೇಲಿರುತ್ತಲ್ಲ ಅಪ್ಪರ್ ಸೀಸರು ಇದು ಫ್ಲ್ಯಾಟ್ ಶೇಪ್ ಇರ್ತದೆ ಫ್ರೆಂಡ್ಸ್. ಫ್ಲ್ಯಾಟ್ ಶೇಪು ವೈಡ್ ಗ್ಯಾಪ್ ಇರುತ್ತೆ. ಇಲ್ಲಿ ಈ ಸೆಂಟ್ರಲ್ಲಿ ಏನಾಗಿರುತ್ತೆ ಅಂದರೆ ವೈಡ್ ಗ್ಯಾಪ್ ಇರ್ತದೆ. ಇಲ್ಲಿ ಏನಾಗಿರುತ್ತೆ ಇದು ಫ್ಲ್ಯಾಟ್ ಶೇಪ್ ಇರ್ತದೆ ಫ್ರೆಂಡ್ಸ್. ಅದೇ ಥರ ಕೆಳಗಡೆ ಏನಾಗಿರುತ್ತೆ ಅಂದರೆ ಇಲ್ಲಿ ನ್ಯಾರೋ ಫ್ರೆಂಡ್ಸ್, ನ್ಯಾರೋ ಸೀಸರ್ ಇರ್ತದೆ. ಇದು ನ್ಯಾರೋ ಸೀಸರ್ ಇರ್ತದೆ ಫ್ರೆಂಡ್ಸ್. ಇದು ಹೈಲಿ ಶಾರ್ಪ್ಡ್ ಅಂದರೆ ಮೇಲ್ಗಡೆ ಇರತಕ್ಕಂಥ ಒಂದು ಏನಾಗಿರುತ್ತೆ ಅಂದರೆ ಈ ಒಂದು ಒಂದು ಬಿಗ್ ಸೈಜ್ ಏನಾಗಿರುತ್ತೆ ಅಂದರೆ ಇಲ್ಲಿ ಸೀಸರ್ ಇದೆಯಲ್ಲ ಇದು ಶಾರ್ಪ್ ಇರ್ತದೆ. ಇದು ಏನಾಗಿರುತ್ತೆ ಅಂತ ಕೆಳಗಡೆದು ಬರೀ ಸಪೋರ್ಟಿಗೆ ಮಾತ್ರ ಈ ಥರ ಇರ್ತದೆ ಫ್ರೆಂಡ್ಸ್. ಕೆಳಗಡೆ ಸಪೋರ್ಟಿಗೆ ಮಾತ್ರ ಇರ್ತದೆ. ನಿಮಗೆ ಜನರಲ್ ಆಗಿ ಹೇಳ್ತಾ ಹೋಗೋದಾದರೆ ಇದು ಇಲ್ಲಿ ನೋಡಿ ಇದು ಮೀನಿನ ಒಂದು ಸ್ಟ್ರಕ್ಚರು. ಬಾಯಿ ನೋಡಿದರೆ ಮೀನಿನ ಬಾಯಿ ಇದೇ ಥರ ಇರ್ತದಲ್ಲ, ಕೆಲವೊಂದು ಈ ಥರ ಮೀನಿನ ಬಾಯಿ ಇದೇ ಥರ ಇರ್ತದಲ್ಲ, ಫಿಶ್ ಮೌತ್ ಇದೇ ಥರ ಇರ್ತದಲ್ಲ, ಆ ಫಿಶ್ ಮೌತ್ ಥರ ಏನಾಗಿರುತ್ತೆ ಅಂದರೆ ಇದು ಶೇಪ್ನಿಂದ ಕೂಡಿರ್ತದೆ ಫ್ರೆಂಡ್ಸ್. ಈ ಯಾವುದು ಸಿಕೇಚರ್ ಮೀನಿನ ಒಂದು ಏನು ಬಾಯಿ ಇರ್ತದಲ್ಲ, ಮೌತ್ ಇರ್ತದಲ್ಲ, ಆ ಫಿಶ್ ಮೌತ್ ಇರ್ತದಲ್ಲ, ಆ ಫಿಶ್ ಮೌತಿನ ಒಂದು ಸ್ಟ್ರಕ್ಚರಿಂದ ಇದು ಏನಾಗಿರುತ್ತೆ ಅಂದರೆ ಈ ಸಿಕೇಚರ್ ಇರ್ತದೆ. ಹಾಗೆ ಈ ಸಿಕೇಚರ್ ಕೂಡ ಇಲ್ಲಿ ಲಾಕ್ ಮಾಡ್ಬೋದು. ಎಲ್ಲಿ ಲಾಕ್ ಮಾಡ್ಬೋದು, ಈ ಪಾರ್ಟ್ ಇದೆಯಲ್ಲ ಆ ಕಡೆ ಸೈಡ್ ಇರುತ್ತೆ. ಆ ಕಡೆ ಸೈಡು ಒಂದು ಏನಾಗಿರುತ್ತೆ, ಒಂದು ನಟ್ ಬೋಲ್ಟ್ ಕೊಟ್ಟಿರ್ತಾರೆ. ಆ ನಟ್ ಬೋಲ್ಟಿಂದ ಇದು ಹೆವಿ ಶಾರ್ಪ್ ಇರ್ತದ್ರೆ ಈ ಥರ ಸ್ಪ್ರಿಂಗ್ ಇರ್ತದೆ. ಯಾವಾಗ ಬೇಕಾದರೂ ಏನಂದರೆ ಪ್ರೆಸ್ ಮಾಡಿದರೆ ಇಲ್ಲಿ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಲಾಕ್ ಆಪ್ಷನ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದಕ್ಕೆ ಏನು ಕೊಟ್ಟಿರ್ತಾರೆ ಅಂತಂದರೆ ಈ ಥರ ಲಾಕ್ ಆಪ್ಷನ್ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಐಡೆಂಟಿಫಿಕೇಷನ್ ಟ್ರಿಕ್ಸ್ ಇದೆ ಅಂತೇಳಿ, ಅಂತ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ. ಸೊ ಇದೇ ಥರ ನಿಮಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಕೂಡ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಆ್ಯಪಲ್ಲಿ. ಆ ಆ್ಯಪ್ ಯಾವುದು ಅಂತಂದರೆ ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ ಅಂತೇಳಿ ನಮ್ಮದು ಒಂದು ಕ್ಲಾಸಸ್ ಇದೆ. ನಮಗೆ ಆಫ್ಲೈನ್ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಯಾವುದರಲ್ಲಿ ಇದೆ ಅಂತಂದರೆ ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಆ್ಯಪ್ ಇದೆ ಫ್ರೆಂಡ್ಸ್. ನಮ್ಮದೇ ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಆ್ಯಪ್ ಇದೆ. ಅದು ಪ್ಲೇಸ್ಟೋರಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿ ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮದೊಂದು ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ಪ್ರತಿಯೊಂದು ಕ್ಲಾಸಸ್ಸು ಇದೇ ಥರ ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆಗೇ ನಿಮಗೆ ಆಲ್ ಸಿಲೆಬಸ್ ಪ್ರತಿಯೊಂದು 21 ಟಾಪಿಕ್ಸ್ ಇದ್ದಾವೆ. ಟೋಟಲ್ 21 ಟಾಪಿಕ್ಸ್ ಇದ್ದಾವೆ. ಆ 21 ಟಾಪಿಕ್ಸ್ದು ಸಹ ಇದೇ ಥರ ಕಂಪ್ಲೀಟ್ ವೀಡಿಯೋನ ನಾವು ಆ ಒಂದು ನಮ್ಮ ಕ್ಲಾಸಸ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ನಿಮಗೆ ಯಾರು ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು
ನಮ್ಮ ಕ್ಲಾಸ್ನ ನೀವು ಬೈ ಮಾಡಿ ಅದನ್ನು ನೀವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗೆ ಪರ್ಫೆಕ್ಟ್ ಆಗ್ಬೋದಾಗಿರ್ತದೆ. ಅದೇನು 2 to 3 ಡೇಸಲ್ಲಿ ನೀವು ಆರಾಮಾಗಿ ಆ ರೆಕಾರ್ಡೆಡ್ ಕ್ಲಾಸಸ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಮೋರ್ ದೆನ್ 192 ಪ್ಲಸ್ ನಿಮ್ಮ ಒಂದು ಎಕ್ಸಾಮ್ಸಲ್ಲಿ ನೀವು ಸ್ಕೋರ್ ಮಾಡ್ಬೋದಾಗಿರ್ತದೆ ಫ್ರೆಂಡ್ಸ್. ಅದೇ ಥರ ಬರೀ ರೆಕಾರ್ಡೆಡ್ ಕ್ಲಾಸಸ್ ಇರಲ್ಲ, ಅಲ್ಲಿ ನಿಮಗೆ ನಮ್ಮ ಒಂದು ಈ ಅಗ್ರಿ ಪ್ರಾಕ್ಟಿಕಲ್ಗೆ ಏನೇನು ನಿಮಗೆ PDF ಮಟೀರಿಯಲ್ಸ್ ಇದೆಯಲ್ಲ, ಏನೇನು ಕೇಳ್ತಾರೆ ಎಕ್ಸಾಮಲ್ಲಿ ಅಂತ ಅದನ್ನೆಲ್ಲ PDF ಹೈ ಕ್ವಾಲಿಟಿ HD ರೆಸೊಲ್ಯೂಷನ್ PDF ಮಟೀರಿಯಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಅದು ಸಹ ನಿಮಗೆ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಹಾಗೆ ಡೈಲಿ ಲೈವ್ ಕ್ಲಾಸಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮ್ಮ ಒಂದು ಡೌಟ್ ಸೆಷನ್ಗೆ ಡೈಲಿ ಲೈವ್ ಕ್ಲಾಸಸ್ ಕೂಡ ನಾವು ಕಂಡಕ್ಟ್ ಮಾಡ್ತಿದ್ದೀವಿ, ಅದೂ ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಪ್ರತಿ ಚಾಪ್ಟರ್ದು ಮಾಕ್ ಟೆಸ್ಟ್ ಕೂಡ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ನಿಮಗೆ ಅಲ್ಲಿ ನಮ್ಮ ಒಂದು ಗ್ರೀನ್ವಿಕ್ಸ್ ಅಕಾಡೆಮಿಲಿ ಆ ಕೋರ್ಸ್ ಬೈ ಮಾಡಿದ್ರೆ ಪ್ರತಿಯೊಂದು ಚಾಪ್ಟರ್ ವೈಸ್ ಮಾಕ್ ಟೆಸ್ಟ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ 50 ಕ್ವಶನ್ ಮಾಕ್ ಟೆಸ್ಟ್ ಕೂಡ ಅವೈಲೇಬಲ್ ಇರುತ್ತೆ ಚಾಪ್ಟರ್ ವೈಸ್. ಜೊತೆಗೇ ನಿಮಗೆ ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಫೈನಲ್ ಇಯರ್ ಫೈನಲ್ ಎಕ್ಸಾಮ್ಸ್ ಯಾವ ಥರ ಕಂಡಕ್ಟ್ ಮಾಡ್ತಾರಲ್ಲ ಅದೇ ಥರ ಒಂದು ಟೈಮ್ನ ಸೆಟ್ ಮಾಡಿ ನಿಮಗೆ ಒಂದು ಕ್ವಶನ್ಗೆ 30 ಸೆಕೆಂಡ್ ಅಂತ ಟೈಮ್ ಸೆಟ್ ಮಾಡಿ ಅಲ್ಲಿ ನಿಮಗೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಫ್ರೆಂಡ್ಸ್. ಆ ರಿಯಲ್ ಎಕ್ಸ್ಪೀರಿಯನ್ಸ್ ಆಗೋ ಥರ ನಾವು ನಿಮಗೆ ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಅದರಿಂದ ನಿಮಗೆ ಜಾಸ್ತಿ ಮಾಕ್ ಅಟೆಂಪ್ಟ್ನ ಮಾಡಿದ್ರೆ ನಿಮಗೆ ಒಂದು ಆ ಫಿಯರ್ ಇರಲ್ಲ, ಈಸಿಯಾಗಿ ನಿಮ್ಮ ಒಂದು ಎಕ್ಸಾಮಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್. ಅದೇ ಥರ ನಿಮಗೆ 2024 ಕ್ವಶನ್ ಪೇಪರು, 2025 ಕ್ವಶನ್ ಪೇಪರ್ ಕೂಡ ನಮ್ಮ ಒಂದು ಅದೇ ಆ ಕೋರ್ಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ಅದೇ ಥರ ನಿಮಗೆ ಡೈಲಿ ಪ್ರೀ ಮಾಕ್ ಟೆಸ್ಟ್ ಕೊಡ್ತಿದ್ದೀವಿ ನಾವು. ಯಾವುದರಲ್ಲಿ ಪ್ರೀ ಮಾಕ್ ಟೆಸ್ಟ್ ಕೊಡ್ತಿದ್ದೀವಿ ಅಂತಂದರೆ ನಮ್ಮ ಒಂದು ಗ್ರೀನ್ವಿಕ್ಸ್ ಅಕಾಡೆಮಿ ಹಾಗೂ ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಅಂತೇಳಿ ಟೆಲಿಗ್ರಾಮ್ ಚಾನಲ್ಸ್ ಇದ್ದಾವೆ ಫ್ರೆಂಡ್ಸ್. ಆ ಒಂದು ಟೆಲಿಗ್ರಾಮ್ ಚಾನಲ್ಸ್ದು ನಿಮಗೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಹಾಗೆ ನಮ್ಮ ಆ್ಯಪ್ದು ಸಹ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅಲ್ಲಿ ಹೋಗಿ ನೀವು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೂ ಸಹ ನೀವು ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಅದೇ ಥರ ನಿಮಗೆ KCT ರಿಲೇಟೆಡ್ ಆಗಲಿ, ನೀಟ್ ರಿಲೇಟೆಡ್ ಆಗಲಿ ಅದನ್ನು ಸಹ ನಮ್ಮ ಒಂದು ಗ್ರೂಪಲ್ಲಿ ಅದು ಫ್ರೀಯಾಗಿ ಅಗ್ರಿ ಪ್ರಾಕ್ಟಿಕಲ್ ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಗ್ರೂಪಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಫ್ರೀಯಾಗಿ ಅದನ್ನು ಸಹ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. KCT ರಿಲೇಟೆಡ್ ಇನ್ಫಾರ್ಮೇಷನ್ ಆಗಲಿ, ನೀಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಲಿ, ಪ್ರತಿಯೊಂದು ಈ KCT ರಿಲೇಟೆಡು ನಿಮ್ಮದು ಆಪ್ಷನ್ ಎಂಟ್ರಿ ಆಗಲಿ ಎಲ್ಲನೂ ಸಹ ನಿಮ್ಗೆ ಗೈಡೆನ್ಸ್ ಕೊಡ್ತೀವಿ. ಯಾರು ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸು ನೀವೇನು ಮಾಡಿ ಅಂತಂದರೆ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಕೋರ್ಸ್ನ ಬೈ ಮಾಡಿ, ಹಾಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ನೀವು ಟೆಲಿಗ್ರಾಮ್ ಜಾಯಿನ್ ಆಗಿ ಅಲ್ಲೂ ಸಹ ನೀವು ಪ್ರೀ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ ಫ್ರೆಂಡ್. ಹಾಗೆ ಇದೇ ಥರ ನಾವು ಪ್ರತಿಯೊಂದು ವೀಡಿಯೋನ ನಿಮಗೆ ಮಾಡಿಕೊಡ್ಬೇಕಂದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿ ಒನ್.